ಪ್ರತಿಭಟನೆ ಸಂವಿಧಾನ ಬದ್ಧತೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಒಂದು ಪ್ರಾಮುಖ್ಯತೆ ಅಥವಾ ವಿರೋಧ ಪಕ್ಷದಲ್ಲಿ ಮಾಡೋದು ಬೇರೆ ಕೆಲಸ ಇಲ್ಲ. ಪ್ರತಿಭಟನೆ ಮಾಡ್ತಾರೆ ಮಾಡಿ, ಯಾರು ವಿರುದ್ಧ ಮಾಡ್ತಾರೆ ಅದು ಬೇಕು, ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಕು. GST ತರಲಿಕ್ಕೆ ಅವ್ರ ಕಡೆಯಿಂದ ಆಗಲ್ಲ, ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ, ವಿರುದ್ಧ ಪ್ರತಿಭಟನೆ ಮಾಡ್ತಾರ ಅಥವಾ ಅಸಮರ್ಥರಾದಂಥ ಏನು ಇಲ್ಲಿಂದ ಆರಿಸಿ ಚುನಾಯಿತರಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಮೊದಲು ಅದನ್ನು ನರೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ 5 ತಿಂಗಳಿಂದ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು BJP ಇತ್ತೀಚೆಗೆ ಮಾಡ್ತಾ ಇದೆ. ಅವರ ಒಳ ಜಗಳಗಳು, ಅವರ ಪಕ್ಷದ ಆಂತರಿಕ ಕಚ್ಚಾಟವನ್ನು ಮುಚ್ಚಿ ಹಾಕಲಿಕ್ಕೆ, ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಂಥ ಡ್ರಾಮಾಬಾಜಿ ಮಾಡ್ತಾ ಇದೆ ಹೊರತಾಗಿ. ಯಾಕಂದರೆ BJPಯ ಕಾರ್ಯಕರ್ತರೇ ಬೇಸತ್ತು ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಟಕ್ಕೆ, ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ. ಅವರು ಹೋದಲ್ಲಿ ಬಂದಲ್ಲಿ BJP ಕಾರ್ಯಕರ್ತರು BJP ಲೀಡರ್ಗಳನ್ನ ಬೈತಾ ಇದ್ದಾರೆ. ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು, ಈ ಪ್ರತಿಭಟನೆಗಳು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸ. ಯಾಕಂದರೆ ಅವತ್ತು ಹಿರಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಾಷಾ ವಿಚಾರ, ಅದನ್ನು ಸ್ಥಳೀಯ ಭಾಷೆಗಳು ಬಹಳಷ್ಟು ಸೂಕ್ಷ್ಮವಾಗಿ ನಾವು ಇವನ್ನ ಅವಲೋಕನೆ ಮಾಡಿ ಮಾತನಾಡಬೇಕಾಗ್ತದೆ.